ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ಪಂಜುರ್ಲಿ ದೈವಕ್ಕೆ ವಿಶೇಷ ಸ್ಥಾನವಿದೆ. ಕಾಂತಾರ ಚಿತ್ರ ಬಂದ ಬಳಿಕ ಈ ಪಂಜುರ್ಲಿ ದೈವ ಭಾರೀ ಫೇಮಸ್ ಆಗಿದೆ. ಹಲವು ಹೆಸರಿನಲ್ಲಿ ಪಂಜುರ್ಲಿ ದೈವವನ್ನ ತುಳುನಾಡಿನ ಜನ ತಮ್ಮ ಮನೆತನದ ದೈವವಾಗಿ ನಂಬಿಕೊಂಡು ಬಂದಿದ್ದಾರೆ. ಇನ್ನು ತುಳುನಾಡಿನ ಅತ್ಯಂತ ಆಕರ್ಷಕ ನೇಮಗಳಲ್ಲಿ ಪಂಜುರ್ಲಿ ದೈವದ ನೇಮವೂ ಒಂದು. ತುಳುನಾಡಿನಲ್ಲಿ ದೈವಾರಾಧನೆ ಬಹಳಷ್ಟು ಪ್ರಾಮುಖ್ಯತೆ ಇದ್ದು ಹಲವು ದೈವಗಳಿದ್ದು ಈ ದೈವಗಳಲ್ಲಿ ಪಂಜುರ್ಲಿ ಒಂದಾಗಿದೆ. ಹಲವು ಹೆಸರುಗಳಲ್ಲಿ ಈ ಪಂಜುರ್ಲಿ ದೈವಗಳನ್ನು ಆರಾಧಿಸಲಾಗುತ್ತಿದ್ದು ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ ಹೀಗೆ ಹಲವು ಹೆಸರಿನಲ್ಲಿ ಈ ಪಂಜುರ್ಲಿ ದೈವವನ್ನ ಕರೆಯಲಾಗುತ್ತಿದೆ. ಶಿವಗಣಗಳಲ್ಲಿ ಒಂದಾದ ಈ ಪಂಜುರ್ಲಿ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯ ಕಾರ್ಯ ಮಾಡಲು ಆರಂಭಿಸುತ್ತಾರೆ. ಅಧರ್ಮ ನಡೆಯುವ ಕಡೆಗಳಲ್ಲಿ ಹಲವು ರೀತಿಯ ಎಚ್ಚರಿಕೆಯನ್ನ ಮಾಯದ ರೂಪದಲ್ಲಿ ನೀಡುತ್ತಾನೆ. ತೊಂದರೆಗಳು ಹೆಚ್ಚಾದಾಗ ಜನ ದೈವದ ಮೊರೆ ಹೋದಾಗ ಪಂಜುರ್ಲಿ ಹಂದಿಯ ರೂಪದಲ್ಲಿ ಭೂಮಿಯಲ್ಲಿ ನೆಲೆಯಾಗಿದೆ ಎನ್ನುವ ವಿಚಾರ ತಿಳಿದು ಪಂಜುರ್ಲಿಯನ್ನ ದೈವದ ರೂಪದಲ್ಲಿ ಆರಾಧಿಸಲು ಆರಂಭವಾಯಿತು. ಭೂಮಿಯ ದೈವ ಎಂದೇ ಕರೆಯುವ ಈ ಪಂಜುರ್ಲಿಯನ್ನು ತುಳುನಾಡಿನ ಬಹುತೇಕ ಮನೆಗಳಲ್ಲಿ ಆರಾಧಿಸಿಕೊಂಡು ಬರಲಾಗುತ್ತದೆ. ತುಳುನಾಡಿನಲ್ಲಿ ಕೃಷಿಗೆ ಹಂದಿಗಳ ಕಾಟ ಹೆಚ್ಚಾದ ಸಂದರ್ಭದಲ್ಲೂ ಈ ಪಂಜುರ್ಲಿ ದೈವದ ಮುಂದೆ ಹರಕೆ ಹೊತ್ತಲ್ಲಿ ಹಂದಿಗಳ ಕಾಟ ನಿಲ್ಲುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭೂಮಿಯಲ್ಲಿ ಸತ್ಯ ಧರ್ಮವನ್ನ ಕಾಪಾಡುವ ದೈವದ ರೂಪದಲ್ಲಿ ಪಂಜುರ್ಲಿಯನ್ನ ಕಾಣಲಾಗುತ್ತದೆ. ಕಾಂತಾರ ಚಿತ್ರದಲ್ಲಿ ಈ ಪಂಜುರ್ಲಿಯನ್ನು ಹಲವು ಕಥೆಗಳ ಮೂಲಕ ತೋರಿಸಲಾಗಿದ್ದರೂ ತುಳುನಾಡಿನಲ್ಲಿ ಮಾತ್ರ ಸಾಮಾನ್ಯವಾಗಿ ಇದೇ ಕಥೆಯನ್ನ ಹೇಳಲಾಗುತ್ತಿದೆ. ಅತ್ಯಂತ ಆಕರ್ಷಕ ನೃತ್ಯಗಳ ಮೂಲಕ ಗಮನ ಸೆಳೆಯುವ ಈ ಪಂಜುರ್ಲಿ ದೈವದ ನೇಮೋತ್ಸವ ನೋಡಲೆಂದೇ ದೂರಗಳಿಂದ ಜನ ಈ ನೇಮ ನಡೆಯುವ ಕಡೆ ಬರುತ್ತಾರೆ. ಈ ಭೂಮಿಯಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನೆಲೆಗೊಳಿಸುವುದಕ್ಕಾಗಿ ಶಿವದೇವರು ಗಣಮನಿ ಎಂಬ ಹೆಸರಿನಿಂದ ಕಳುಹಿಸಿಕೊಟ್ಟಂತ ದೇವರ ದೂತ ಅದು ಭೂಮಿಯ ಮೇಲೆ ಬಂದು ಪಂಜುರ್ಲಿ ಹಂದಿಯ ರೂಪದಲ್ಲಿ ಉಂಟಲ್ಲ ಎಲ್ಲ ಬಾಧಿಸ್ತಾ ಇತ್ತು ಜನರಿಗೆ. ಎಲ್ಲ ಇದನ್ನು ಇದು ಮಾಡುವಾಗ ಜನರು ಪ್ರಶ್ನಾಚಿಂತನೆಯಾಗಿ ಹೋಗಿ ಅದು ಏನು ಅಂತ ಕೇಳುವಾಗ ನಿಮಗೆ ಪಂಜುರ್ಲಿ ದೈವದ ಉಂಟಲ್ಲ ತೊಂದರೆ ಇದೆ, ಆದ್ದರಿಂದ ಅದು ದೇವರಿಂದ ಕಲಿಸಲ್ಪಟ್ಟಂತ ಭೂಲೋಕಕ್ಕೆ ಮನುಷ್ಯರ ದುರಹಂಕಾರವನ್ನು ಅಳಿಸುವುದಕ್ಕಾಗಿ, ಆದ್ದರಿಂದ ಮನುಷ್ಯರಿಗೆ ಈ ಯುಗದಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ನಂಬುವುದಕ್ಕೋಸ್ಕರ ಈ ಬಾಧೆಯನ್ನು ಮಾಡುತ್ತಿರುವಾಗ ಆ ಪಂಜುರ್ಲಿ ಎಂಬ ದೈವದಿಂದ ಪಂಜುರ್ಲಿ ಎಂಬ ಹಂದಿಯ ರೂಪದಲ್ಲಿ, ಆದ್ದರಿಂದ ಪಂಜುರ್ಲಿ ಎಂಬ ಹೆಸರು ಅದಕ್ಕೆ ಬಂತು. ಅದು ಏನಂತಂದ್ರೆ ಕಾಯ ಮಾಯ ಎರಡನ್ನು ಇದು ಮಾಡಿಕೊಂಡು ಜನರಿಗೆ ಪ್ರತ್ಯಕ್ಷವಾಗಿ ಹಂದಿಯ ರೂಪ, ಮಾಯಾಶಕ್ತಿಯಿಂದ ಅದು ದೈವಿಕ ರೂಪದಲ್ಲಿ ಮನುಷ್ಯನಿಗೆ ಅವ ಪ್ರಾರ್ಥಿಸಿಕೊಂಡಲ್ಲಿ ಅವನ ಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತದೆ.